ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಧನ್ಯತಾ. ಇವತ್ತಿನ ಡೇ ಬಂದು ಥರ್ಸ್ಡೇ ಆಗಿರುತ್ತೆ, ಗುರುವಾರ ಆಗಿರುತ್ತೆ. ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಬಿಗ್ ಬಾಸ್ ರಿವ್ಯೂ ಕೊಡೋಕ್ಕೆ ಬರ್ತಾ ಇದ್ದೀನಿ. ಇವತ್ತಿನ ಎಪಿಸೋಡ್ ರಾತ್ರಿಗೆ ಏನು ನಡೆಯುತ್ತೋ ಅದು ನಾನು ಜಿಯೋ ಹಾಟ್‌ಸ್ಟಾರಲ್ಲಿ ನೋಡಿದ್ದೀನಿ. ಅದಕ್ಕೆ ಮುಂಚೆ ನನ್ನ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಕೂಡ ಮಾಡ್ಕೊಂಡೇ ಇರೋರು ಕೂಡ ಇಬ್ಬರೂ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಯಾವ ರೀತಿ ಇತ್ತು ಅಂತ ನಮಗೆ ಕಮೆಂಟ್ ಮೂಲಕ ಹೇಳಿದರೆ, ಮತ್ತು ಯಾವ ಏನು ಚೇಂಜ್ ಮಾಡ್ಕೋಬೇಕು ಅಂತ ನೀವು ಹೇಳಿದರೆ ನಾನು ಚೇಂಜ್ ಮಾಡ್ಕೊಳ್ಬಹುದು. ಹಾಗೆ ಹೇಳ್ತಾ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಬಿಗ್ ಬಾಸ್ ಲವರ್ಸ್ಗೆ ಅಂತಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ರಿವ್ಯೂ. ಅದಕ್ಕೆ ಮುಂಚೆ ನನಗೆ ಯಾರು ಇಷ್ಟ ಆದರು, ಯಾರು ಹಾಡಿದ್ದು ಇಷ್ಟ ಆಯಿತು ಅಂತ ನಾನು ಹೇಳ್ತೀನಿ. ನನಗೆ ಚರಣ್ ಶೆಟ್ಟಿ ಹಾಡಿದ್ದು ಮಾತ್ರ ತುಂಬಾ ಇಷ್ಟ ಆಯಿತು. ಹಾಗೆ 4 ಟೀಮು ಸೇರಿ, ವಿನಯ್ ಟೀಮು, ಹಾಗೆ ಶ್ರುತಿ ಮ್ಯಾಮ್ ಟೀಮು, ಸಂಗೀತ ಟೀಮು, ಹಾಗೆ ಚಂದ್ರ ಶೆಟ್ಟಿ ಅವರು ಟೀಮಿಂದ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಫಸ್ಟ್ ನಾನು ಹೇಳ್ಬಿಡ್ತೀನಿ, ಆಟ ಆಡೋಕ್ಕೆ ಯಾರ್ಯಾರು ಬರ್ತಾರೆ ಅಂತಂದ್ಬಿಟ್ಟು. ವಿನಯ್ ಟೀಮಿಂದ ವಿನಯ್ ಟೀಮಿಂದ ರೋಹಿಣಿ ಬರ್ತಾಳೆ. ಅವಳು ತುಂಬಾ ಚೆನ್ನಾಗಿ ಆಡ್ತಿದ್ದಾಳೆ, ಬಟ್ ಅವ್ಳಿಗೆ ಯಾವ ಇದರಲ್ಲೂ ಚಾನ್ಸ್ ಸಿಕ್ಕಲಿಲ್ಲ. ಬಟ್ ತುಂಬಾ ಚೆನ್ನಾಗಿ ಹಾಡಿದ್ಲು. ಬ್ಯಾಲೆನ್ಸ್ ಮಾಡೋದು ಕೂಡ ತುಂಬ ಚೆನ್ನಾಗಿ ಆಡಿದ್ಲು. ನಂಗೆ ತುಂಬಾ ಇಷ್ಟ ಆಯಿತು ಅವಳು ಬ್ಯಾಲೆನ್ಸ್ ಮಾಡಿದ್ದು. ಎಷ್ಟು ತುಂಬ ನಿಮಿಷನೂ ಇಟ್ಕೊಂಡಿದ್ದಂತಂದ್ರೆ ಅವಳೇ ಅಂತಲೇ ಹೇಳ್ಬೋದು. ಹಾಗೆ ಸಂಗೀತ ಟೀಮಿಂದ ಬಂದು ಅವನು ದೀಕ್ಷಿತ್ ಬಂದಿದ್ದು. ಅವನೇನು 4 ಚೆನ್ನಾಗಿ ಆಡ್ತಾಯಿದ್ದ, ಬಟ್ ಅವನೇನು ಅಷ್ಟು ಚೆನ್ನಾಗಿ ಆಡಿದ್ದಾನೆ ಅಂತ ನನಗೇನು ಇಷ್ಟ ಆಗಲಿಲ್ಲ. ಬಟ್ ಅವ್ನು 4 ಇಡ್ತಾ ಇದ್ದಿದ್ದು, ಬಟ್ 4 ನಿಲ್ಕೊತಾ ಇತ್ತು. ಬಟ್ ಅವನೇನು ಚೆನ್ನಾಗಿ ಆಡಲಿಲ್ಲ ಅವನು. ನನಗೇನು ಇಷ್ಟನೂ ಆಗಿಲ್ಲ. ಶ್ರುತಿ ಮ್ಯಾಮ್ ಟೀಮಿಂದ ಬಂದು ಧನುಷ್ ಬರ್ತಾನೆ. ಧನುಷ್ ಬದಲು ಶ್ರುತಿ ಟೀಮಿಂದ ಧನುಷ್ ಬದಲು ಬೇರೆಯವ್ರನ್ನ ಯಾರನ್ನಾದ್ರೂ ಕಳಿಸಿದ್ರೆ ಚೆನ್ನಾಗಿರ್ತಿತ್ತು ಹುಡುಗಿರ್ನ ಅಂತ ನನ್ಗೆ ಅನಿಸಿತ್ತು. ಸ್ನೇಹನ ಕಳಿಸಿದ್ರೆ ತುಂಬ ಚೆನ್ನಾಗಿ ಆಡ್ತಿದ್ಲು ಅಂತ ಅನಿಸಿತ್ತು. ಪರ್ಸ್ನಲಿ ನನಗನ್ಸಿದ್ದು ಸ್ನೇಹನ ಕಳಿಸಿದ್ರೆ ತುಂಬ ಚೆನ್ನಾಗಿ ಆಡ್ತಿದ್ಲು ಅಂತ. ಬಟ್ ಅವನು ಚೆನ್ನಾಗಿ ಆಡಲಿಲ್ಲ ಅಂತಲೇ ಹೇಳ್ಬೋದು. ಚೆನ್ನಾಗೂ ಹಾಡಿದ್ದ, ಬಟ್ ಅವನು 6 ಇಟ್ಟಿದ್ದ. ಮತ್ತು ಇನ್ನೊಂದು ಇಡಕ್ಕೆ ಹೋದ, ಅಲ್ಲಿ ಜಾಸ್ತಿ ಎಡವಟ್ಟು ಇಟ್ಕೊಂಡೆ. ಅಷ್ಟನ್ನೇ ಬ್ಯಾಲೆನ್ಸ್ ಆರಾಮಾಗಲೇ ಇಟ್ಕೊಂಡಿದ್ರೆ ಸೆಕೆಂಡ್ ಕ್ವಾಲಿಫೈಯರ್ ಅನ್ನಕ್ಕೆ ಆಗ್ತಿತ್ತು. ಬಟ್ ಅವನು ಆಗಲಿಲ್ಲ. ಅದಕ್ಕೆ ಮತ್ತೆ ಸಂಗೀತ ಟೀಮಿಂದ ಆಯ್ತಲ್ವಾ, ಶ್ರುತಿ ಮ್ಯಾಮ್ ಟೀಮಿಂದ ಆಯಿತು. ಸಂಗೀತ ಟೀಮಿಂದ ನಾನು ಹೇಳಿದೆ. ಮತ್ತು ಲಾಸ್ಟ್ ಚಂದನ್ ಶೆಟ್ಟಿ ಟೀಮಿಂದ ಬಂದು ಡಾಕ್ಟರ್ ಸಹನಾ ಬಂದ್ಲು. ಬಟ್ ಅವಳು ಚೆನ್ನಾಗಿ ಆಡ್ತಾಳೆ. ನನ್ಗೆ ಅವಳು ಆಟ ಆಡೋದು ಎಲ್ಲನೂ ಓಕೆ, ಬಟ್ ಅವಳು ಬಕೆಟ್ ಹಿಡಿತಾ ಇದ್ದಾಳೆ ಶಾಸ್ತ್ರಿಗೆ ಅಂತ ಮಾತ್ರ ನಂಗೆ ಚೆನ್ನಾಗಿ ಗೊತ್ತು. ಅವಳೇ ಸ್ಕ್ರೀನಲ್ಲಿ ಎಲ್ಲನೂ ತೋರಿಸ್ಕೋಬೇಕು ಅನ್ನೋ ಥರ ಅವಳ ಮನಸ್ಸಲ್ಲಿ ಇದೆ ಅಂತ ಪರ್ಸ್ನಲಿ ನನಗೆ ಅನಿಸಿದ್ದು. ಬಟ್ ಅವಳಿಗಿದೆಯೋ ಇಲ್ಲ ಗೊತ್ತಿಲ್ಲ. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಬಟ್ ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲರಿಗೂ ಹಂಗೆ ಅನಿಸ್ಬೇಕಂತ ಏನಿಲ್ಲ ಅಲ್ವಾ. ನನಗೆ ಪರ್ಸ್ನಲಿ ಅನಿಸಿದ್ದು ಅದೇ ಥರ. ಫಸ್ಟ್ ಡೇಯಿಂದನೂ ನನಗೆ ಹಂಗೆ ಅನಿಸ್ತಾ ಇದೆ. ಅದಕ್ಕೆ ನಾನು ಹೇಳಿದೆ ಅಷ್ಟೇ. ಲಾಸ್ಟಲ್ಲಿ ಇವರಲ್ಲಿ ಗೆದ್ದಿದ್ದು ಫಸ್ಟ್ ಕ್ವಾಲಿಫೈಯರ್ ಈ ರೌಂಡಲ್ಲಿ ಗೆದ್ದಿದ್ದು ಬಂದು ವಿನಯ್ ಟೀಮು ಹಾಗೆ ಚಂದನ್ ಶೆಟ್ಟಿ ಟೀಮು ಗೆದ್ದಿದ್ದು. ಅವರಿಬ್ಬರಲ್ಲಿ ಗೆದ್ದಿದ್ದು ಬಂದು ಮತ್ತೆ ಸೆಕೆಂಡ್ ರೌಂಡಲ್ಲಿ ಮತ್ತೆ ಯಾರನ್ನ ಕಳಿಸ್ತೀರಾ ನಿಮ್ಮ ಟೀಮಿಂದ ಅಂತಂದಾಗ ಇಬ್ಬರು ಟೀಮಿಂದನೂ ಬೇರೆಯವ್ರನ್ನೇ ಕಳಿಸಿದ್ರು. ವಿನಯ್ ಟೀಮಿಂದ ಲಿಕ್ಕಿತ್ತು. ಅವನು ಸ್ಟ್ರೆಂತು ಚೆನ್ನಾಗಿದೆ, ಚೆನ್ನಾಗೂ ಆಡ್ತಾನೆ. ಈ ಥರ ಗೇಮ್ಸ್ ಬಂದರೆ, ಫಿಸಿಕಲಿ ಬಂದರೆ ತುಂಬಾ ಚೆನ್ನಾಗಿ ಆಡ್ತಾನೆ ಅಂತ. ಅದು ರಿಂಗ್ಸ್ ಹಾಕೋದು, 2 ರಿಂಗ್ಸು ಜಾಯಿಂಟ್ ಮಾಡಿರ್ತಾರೆ. ಒಂದು ಲೈನ್ ಹೇಳಿರ್ತಾರೆ ಮಧ್ಯದಲ್ಲಿ, ಅವ್ರು ಹೋಗಬೇಕು, ಆಡಬೇಕು ಆ ಥರ. ಮತ್ತು ಚಂದನ್ ಶೆಟ್ಟಿ ಟೀಮಲ್ಲಿ ಬಂದು ಚರಣ್ ಶೆಟ್ಟಿ. ಅವನು ಮಾತ್ರ, ನನಗಂತೂ ಚರಣ್ ಶೆಟ್ಟಿದು ಮಾತ್ರ ಆಟ ಮಾತ್ರ ತುಂಬಾ ಚೆನ್ನಾಗಿದೆ. ಪ್ಲೀಸ್ ಯಾರಾದರೂ ಇದ್ದರೆ ಅಂಥವ್ರು ವೋಟ್ ಮಾಡ್ಕೊಳ್ಳಿ. ಅವ್ನು ಕಾಮಿಡಿ, ಫಿಸಿಕಲಿ ಎಲ್ಲನೂ ಚೆನ್ನಾಗಿ ಆಟ ಆಡ್ತಾನೆ. ಅವನು ಎಂಟರ್ಟೈನ್ಮೆಂಟ್ ಮಾತ್ರ ಫುಲ್, ಎಲ್ಲನೂ ಅಷ್ಟೇ ಚೆನ್ನಾಗಿ ಆಟ ಆಡ್ತಾನೆ. ಅವ್ನು ಪರ್ಸ್ನಲಿ ಅವನು ಹೆಂಗಿದ್ದಾನೆ ಹಂಗೆ ತೋರಿಸ್ಕೊಂಡಿದ್ದಾರೆ. ಬಟ್ ಎಲ್ಲರೂ ಸ್ವಲ್ಪ ಮಾಸ್ಕ್ ಹಾಕ್ಕೊತಾರಲ್ವಾ, ರಿಯಾಲಿಟಿ ಶೋಗೋ ಥರ ಆ ಥರ ಅವ್ರು ಇರೋದೇ ಒಂಥರ, ಮತ್ತು ಅಲ್ಲಿ ತೋರಿಸ್ಕೊಳ್ಳೋದೇ ಒಂಥರ. ಬಟ್ ಚರಣ್ ಶೆಟ್ಟಿ ಆ ಥರ ಇಲ್ಲ ಅಂತ ನನಗೆ ಪರ್ಸ್ನಲಿ ಅನಿಸಿದ್ದು. ಅವ್ನು ತುಂಬಾ ಚೆನ್ನಾಗಿ ಆಡ್ತಾನೆ. ಅವ್ನಿಗೆ ಯಾರಾದರೂ ಓಟ್ ಹಾಕಂಗಿದ್ರೆ ಹಾಕ್ಕೊಳ್ಳಿ ಅಂತಲೇ ಹೇಳ್ತೀನಿ. ಬಟ್ ಅವನು ಚೆನ್ನಾಗಿದ್ದಾನೆ. ಅವ್ನು ಹೋದ್ರೂ ಬಿಗ್ ಬಾಸ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಅದಾದಮೇಲೆ ಅದರಲ್ಲಿ ಗೆದ್ದಿದ್ದು ಬಂದು
ವಿನಯ್ ಟೀಮನ್ ಅಂತಲೇ ಹೇಳ್ಬೋದು. ಬಟ್ ಚರಣ್ ಶೆಟ್ಟಿ ಮಾತ್ರ ಲಾಸ್ಟ್ವರೆಗೂ ಚೆನ್ನಾಗಿ ಕೊಟ್ಟಿದ್ದಾನೆ. ಅವ್ನು ಚೆನ್ನಾಗಿ ಆಡಿಲ್ಲ ಅಂತ ಹೇಳೋಕ್ಕೆ ಬರಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಬಟ್ ಲಕ್ ಅನ್ನೋದು ಇರುತ್ತಲ್ವಾ, ಅವ್ನಿಗೆ ಲಕ್ ಕೈ ಬಿಡ್ತಾ ಇದೆ ಅನಿಸುತ್ತೆ. ಅದು ಬಿಟ್ಟರೆ ತುಂಬಾ ಚೆನ್ನಾಗಿ ಆಡ್ದ. ವಿನಯ್ ಟೀಮ್ ಗೆಲ್ತು. ಅದು ಡಬಲ್ ಪಾಯಿಂಟ್ಸ್ ಆಗುತ್ತೆ, 200 ಪಾಯಿಂಟ್ಸ್ ಆಗಿರುತ್ತೆ. 300 ಪಾಯಿಂಟ್ಸ್ ಇದ್ದಿದ್ದು 200 ಜೇಸಿ 500 ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಬಟ್ ಇದರಲ್ಲಿ ಎಲಿಮಿನೇಷನ್ ಇದೆ ಅಂತ ಹೇಳ್ತಾ ಇದ್ದರು. ನೆಕ್ಸ್ಟ್ ಎಪಿಸೋಡಲ್ಲಿ ಇವತ್ತು ನಾನು ನೋಡಿದ್ದು ಇವತ್ತು ಗುರುವಾರ ಅಲ್ವಾ, ಶುಕ್ರವಾರ ರಾತ್ರಿಗೆ ಬರುತ್ತಲ್ಲ, ಆ ಎಪಿಸೋಡಲ್ಲಿ ತೋರಿಸ್ತಾರೆ ಯಾರು ಎಲಿಮಿನೇಷನ್ ಆಗ್ತಾರೆ ಅಂತ. ಏನೊಂದು ಟಾಪ್ 2 ಇರ್ತಾರಲ್ವ ಟೀಮ್ಸ್ಗೆ, ಅವ್ರಿಗೆ ಪ್ಲಸ್ ಇರುತ್ತೆ, ಇವ್ರಿಗೆ ಮೈನಸ್ ಇರುತ್ತೆ, ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಅವ್ರಿಗೆ ಅಡ್ವಾಂಟೇಜಸ್ ಇರುತ್ತೆ, ಇವ್ರಿಗೆ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಮತ್ತು ಶ್ರುತಿ ಮ್ಯಾಮ್ ಟೀಮು ಮತ್ತು ಸಂಗೀತ ಟೀಮ್ದು 200 ಪಾಯಿಂಟ್ಸ್ ಇರುತ್ತೆ. ಅದು ಫಸ್ಟ್ ಇಬ್ಬರು ಈಕ್ವಲ್ ಆಗಿರ್ತಾರಲ್ವ, ಅದಕ್ಕೆ ಟಾಪ್ 1 ಟಾಪ್ 2 ಬೇಕಾಗಿರುತ್ತೆ. ಅದರಿಂದ ಅವರಿಬ್ಬರಿಗೂ ಸೇರಿ ಇನ್ನೊಂದು ಗೇಮ್ ಇಡ್ತಾರೆ. ಅದರಲ್ಲಿ ಟೀಮ್ ಲೀಡರ್ಸ್ ಕಳಿಸ್ಬೇಕಾಗ್ತಾರೆ ಯಾರ್ಯಾರ್ದು ಆ ಥರ. ಅದೇನು ಅಂತಂದರೆ ಒಂದು ಚೆಂಡು ಹಾಕೋದು, ಒಂದು ಬೋಲ್ ಇರುತ್ತೆ, ಅದಕ್ಕೆ ಈ ಥರ ಇರುತ್ತೆ, ಬಿಂಗೆ ಥರ ಇರುತ್ತೆ ಬೋಲು. ಅದರಲ್ಲಿ ಈ ಥರ ಎಸಿ ಹಾಕಬೇಕು ಬಲೂನು. ಅದರಲ್ಲಿ ಯಾರ್ಯಾರು ಕಳಿಸಿದ್ರು ಅಂತಂದರೆ ಶ್ರುತಿ ಮ್ಯಾಮ್ ಟೀಮಿಂದ ಬಂದು ಇಶಾನ ಕಳಿಸಿದ್ರು. ಬಟ್ ಇಶಾ ಫಸ್ಟಲ್ಲಿ ಚೆನ್ನಾಗಿ ಆಗ್ತಿದ್ಲು. ಅವ್ಳು 4-5 ಬಾಲು ಅದರಲ್ಲೇ ಬೀಳ್ತಿತ್ತು, ಬಟ್ ಬಿದ್ದಿಲ್ಲ, ಕೆಳಗಡೆ ಬೀಳ್ತಿತ್ತು. ಮತ್ತು ಸಂಗೀತ ಟೀಮಿಂದ ದೀಪಕ್ನ ಕಳಿಸಿದ್ರು. ತುಂಬ ಚೆನ್ನಾಗಿ ಆಡ್ತಾ ದೀಪಕ್. ಫಸ್ಟ್ ಏನು ಬೀಳಲಿಲ್ಲ, ಮತ್ತು 6 ಬಾಲ್ಸ್ ಹಾಕ್ದ ಅವ್ನು, ಒಂದಂದರೆ ಒಂದು ಚೆನ್ನಾಗಿ ಆಡ್ದ. ಫೈನಲಿ ಸಂಗೀತ ಟೀಮ್ ಗೆಲ್ತು. ಅವ್ರಿಗೆ 100 ಪಾಯಿಂಟ್ಸ್ ಬಂತು. ಅವರು ಟಾಪ್ 2 ಅಲ್ಲಿದ್ದರು. ಅವರಿಬ್ಬರಿಗೂ ಟಾಪ್ 1 ಟಾಪ್ 2ಗೆ ಅಡ್ವಾಂಟೇಜ್ ಇರುತ್ತೆ, ಟಾಪ್ 3 ಟಾಪ್ 4ಗೆ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಅದರಲ್ಲಿ ಎಲಿಮಿನೇಷನ್ ಆದರೂ ಆಗ್ಬೋದು, ಅವರಿಂದ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಆ ಥರ ಅದು ಏನು ಹೇಳಿಲ್ಲ, ಬಟ್ ಡಿಸ್ಅಡ್ವಾಂಟೇಜಸ್ ಅಂತೂ ಪಕ್ಕ ಇರುತ್ತೆ ಅಂತ ಹೇಳಿದರು. ಬಟ್ ಚರಣ್ ಶೆಟ್ಟಿ ಇನ್ನು ಸ್ವಲ್ಪ ಟ್ರೈ ಮಾಡಿದರೆ ಅವರು ಗೆಲ್ತಿದ್ರೇನೋ. ಮತ್ತು ಮೂರು ಜನ ಟೈ ಆಗ್ತಾಯಿತ್ತು. 3 ಜನಕ್ಕೂ ಒಂದೇನಾದರೂ ಟಾಸ್ಕ್ ಇಡ್ತಿದ್ರು, ಬಟ್ ಚೆನ್ನಾಗಿರ್ತಿತ್ತೇನೋ ಅನಿಸ್ತು ನನಗೆ. ಅವ್ರು ಗೆದ್ದಿದ್ದರೆ ಟಾಸ್ಕ್ ಇಡ್ತಿದ್ರಲ್ಲ, ಅದರಲ್ಲಾದರೂ ಗೆದ್ದಿದ್ರೆ ಅವ್ರು ಟಾಪ್ 1 ಟಾಪ್ 2 ಅಲ್ಲಿ ಇರ್ಬೋದು ಆಗಿತ್ತು. ಇದರಲ್ಲೂ ಅಷ್ಟೇ, ಕುಮಾರಿ ಎಲಿಮಿನೇಷನ್ ಆಗಿದ್ದಾಳ, ಅವಳೇ ಕ್ವಿಕ್ ಮಾಡಿದ್ದಾಳ ಅಂತ ಏನೂ ಹೇಳಿಲ್ಲ. ಬಟ್ ಇಲ್ಲೇನೋ ಸೀಕ್ರೆಟ್ ಇದೆ ಅಂತ ನನಗೆ ಅನಿಸ್ತಿದೆ. ಬಟ್ ಕುಮಾರಿ ಇರ್ತಾಳ ಇರಲ್ಲ ಅಂತ ಡೌಟೇ ಇದೆ. ಬಟ್ ಏನು ಸೀಕ್ರೆಟ್ ಇದೆ ಬಿಗ್ ಬಾಸ್ದು ಅಂತ, ಅಗ್ನಿ ಪರೀಕ್ಷೆದು ಇದೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ಬಟ್ ಅವಳು ಬಿಗ್ ಬಾಸ್ ಬಂದರೆ ಚೆನ್ನಾಗಿರುತ್ತೆ, ಅವಳಿಗೂ ಒಳ್ಳೇದಾಗಲಿ ಬರಲಿ ಅಂತಲೇ ಅಂದ್ಕೊತಾ ಇದ್ದೀನಿ ನಾನು. ಅವ್ಳಿಗೆ ನೀವು ಯಾರಾದರೂ ಓಟ್ ಹಾಕೋಂಗಿದ್ರೆ ಓಟ್ ಹಾಕ್ಕೊಳ್ಳಿ ಅಂತಲೇ ಹೇಳ್ತೀನಿ ನಾನು. ಮತ್ತಿನ್ನು ಇವರು ಶ್ರುತಿ ಮ್ಯಾಮ್ ಟೀಮ್ ಗಾಂಧಿಯವ್ರು ಇದ್ದಾರಲ್ವಾ, ಅವರು ಯೋಚನೆ ಮಾಡಬೇಕಿತ್ತು, ಸ್ನೇಹನ ಕಳಿಸ್ಬೇಕಿತ್ತು. ಶ್ರುತಿ ಮ್ಯಾಮು ಹಂಗೆ ಅವ್ರು ಇಶಾನ ಕಳಿಸಿದ ತಕ್ಷಣ ಅವರು ಮುಖ ಒಂಥರ ಮಾಡ್ಕೊಂಡಿದ್ರು. ಮತ್ತು ಕೇಳಿದರು ನಿರಂಜನ್ ಅವರು, ಯಾಕೆ ಆ ಥರ ಮುಖ ಮಾಡ್ಕೊಂಡಿದ್ದೀರಾ ಅಂತ. ಆವಾಗ ನಾನು ಸ್ನೇಹನ ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅವ್ರು ಇಶಾನ ಕಳಿಸಿದ್ರು ಅಂತ ಅಂತಿದ್ರು. ಬಟ್ ಸ್ನೇಹನ ಕಳಿಸಿದ್ರೆ ಅವರು ಗೆಲ್ತಿದ್ರೇನೋ ಅಂತ ಅನಿಸ್ತಿದೆ ನನಗೆ. ಅವರು ಅಷ್ಟೇ ಜಾಸ್ತಿ ಇಶಾನೇ ಕಳಿಸ್ತಾರೆ. ಇವ್ರನ್ನ ಕಳಿಸ್ದಿರೇ ಅವ್ರಿಗೆ ಸ್ಟ್ರೆಂತ್ ಇಲ್ಲ ಅದಿಲ್ಲ ಅಂತಂದರೆ ಆಗಲ್ಲ. ಬಟ್ ಅವಳು ಪ್ರೂವ್ ಮಾಡ್ಕೊಂಡಿದ್ದಾಳೆ, ಆಲ್ರೆಡಿ ಇದೆ ಅವಳಿಗೆ ಸ್ಟ್ರೆಂತ್, ಬಟ್ ಅವ್ಳು ಕಳಿಸ್ಲಿಲ್ಲ. ಈ ಥರನೇ ಟೀಮ್ ಮಾಡಿಕೊಂಡ್ರೆ ತುಂಬಾ ಕಷ್ಟ ಆಗಿಬಿಡುತ್ತೆ ಅನಿಸುತ್ತೆ ನನಗೆ. ಚಾನ್ಸ್ ಸಿಗದೆ ಇರೋರು ನಂಗೆ ಜಾಸ್ತಿ ಇಷ್ಟ ಆಗಿದ್ದಂದರೆ ಎಲ್ಲ ಟೀಮಿಂದ ವಿನಯ್ ಟೀಮ್ ಅವ್ರು ಇಷ್ಟ ಆಗಿದ್ದು. ಬಟ್ ಅವನ ಆಡಿಟ್ಯೂಡ್ ಏನೇ ಇರಲಿ, ಬಟ್ ಲಕ್ಷ್ಮಿ ಇದರಲ್ಲ ಲೀಡರು, ತುಂಬಾ ಚೆನ್ನಾಗಿ ಆಡ್ತಾಳೆ. ಅವಳು ಕೂಡ ಎಮೋಷನ್ ಆಗಿಬಿಟ್ಲು. ಒಂದು ಗೇಮಲ್ಲಿ ಆ ಥರ ಆಗಿದೆ, ನನಗೆ ಬೇಜಾರಾಯಿತು ಸರ್. ನಾನು ಟೀಮ್ ಲೀಡರ್ ಆಗಿ ನನಗೆ ಇವತ್ತು ತುಂಬಾ ಖುಷಿ ಆಗ್ತಾಯಿದ್ದಾರೆ. ನಿಮ್ಮ ಮಾತನ್ನ ನಾನು ಉಳಿಸ್ಕೊತಾ ಇದ್ದೀನಿ, ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಟೀಮ್ ಲೀಡರ್ ಮಾಡಿದ್ದಕ್ಕೆ ಅಂತ ಹೇಳಿದ್ಲು. ಇಷ್ಟ ಆಗಿತ್ತು ಇದು ರಿವ್ಯೂ. ನಾನು ಜಾಸ್ತಿ ಎಳೆಯೋಕ್ಕೆ ಹೋಗಲ್ಲ, ಏನೇನಾಗಿತ್ತು ಅದು ಮೇನ್ ಪಾಯಿಂಟ್ಸ್ ಮಾತ್ರ ನಾನು ಹೇಳ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್, ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋದು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.